ಕೆಲವೇ ಕ್ಷಣಗಳಲ್ಲಿ ಭಾರತ ಪಾಕ್ ಹೈ ವೋಲ್ಟೇಜ್ ಸಭೆ ಇದೆ. ಡಿಜಿಎಂಒ ಸಭೆಯಲ್ಲಿ ಎರಡು ದೇಶಗಳ ಮಹತ್ವದ ಚರ್ಚೆ ಇರುತ್ತೆ. ಡಿಜಿಎಂಒಗಳ ಸಭೆಯತ್ತ ಇಡೀ ವಿಶ್ವದ ಚಿತ್ತ ಈಗ. ಕದನ ವಿರಾಮಕ್ಕೆ ಅಂಗಲಾಚಿತ್ತು ಪಾಕಿಸ್ತಾನದ ಡಿಜಿಎಂಒ. ಕದನ ವಿರಾಮದ ಬಳಿಕ ಡಿಜಿಎಂಒಗಳ ಮಹತ್ವದ ಮೀಟಿಂಗ್. ಪಿಒಕೆ ಭಾರತಕ್ಕೆ ಹಸ್ತಾಂತರಿಸುವ ಮಾತುಕತೆ ಆಗತ್ತಾ? ಪಿಒಕೆ ವಿಚಾರ ಚರ್ಚೆಯ ಸುಳಿವು ನೀಡಿದ್ದಾರೆ ಮೋದಿ. ಭಾರತಕ್ಕೆ ಬೇಕಾದ ಉಗ್ರರ ಹಸ್ತಾಂತರಕ್ಕೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಯಾವ ಉಗ್ರರು 26 ಪ್ರವಾಸಿಗರನ್ನ ಬರ್ಬರವಾಗಿ ಕೊಂದು ಹಾಕಿದ್ರೋ ಆ ಉಗ್ರರನ್ನ ಹಸ್ತಾಂತರಿಸಿ ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಪಾಕ್ ಉಗ್ರ ಚಟುವಟಿಕೆ ವಿರುದ್ಧ ಕಠಿಣ ನಿಲುವು ಸಾಧ್ಯತೆ. ಯುದ್ಧ ಮುಂದುವರೆದಾಗ ಪಾಕಿಸ್ತಾನದ ಡಿಜಿಎಂಒ ಭಾರತನ ಸಂಪರ್ಕಿಸಿತ್ತು. ಕದನ ವಿರಾಮ ಘೋಷಣೆಯಾಯಿತು. ಅದಾದ ನಂತರ ಈಗ ಚರ್ಚೆ ಇದೆ. ಅಧಿಕಾರಿ ವಲಯದಲ್ಲಿ ಅಧಿಕಾರಿ ಮಟ್ಟದಲ್ಲಿ ಡಿಜಿಎಂಒಗಳ ಮಹತ್ವದ ಮೀಟಿಂಗ್ ಇದೆ. ಪಿಒಕೆ ಭಾರತಕ್ಕೆ ಹಸ್ತಾಂತರಿಸುವ ಮಾತುಕತೆಯಾಗತ್ತಾ? ಪಿಒಕೆ ವಿಚಾರ ಚರ್ಚೆಯ ಸುಳಿವು ಕೊಟ್ಟಿದ್ದಾರೆ ಮೋದಿ. ಭಾರತಕ್ಕೆ ಬೇಕಾದ ಉಗ್ರರ ಹಸ್ತಾಂತರಕ್ಕೆ ಪಟ್ಟು ಸಾಧ್ಯತೆ. ಇವಾಗ ಏನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಮಹತ್ವದ ಮೀಟಿಂಗ್ ಇದು. ಪಾಕಿಸ್ತಾನದ ಡಿಜಿಎಂಒ ಭಾರತವನ್ನ ಸಂಪರ್ಕಿಸಿತ್ತು. ಕದನ ವಿರಾಮಕ್ಕೆ ಒತ್ತಾಯ ಮಾಡಿತ್ತು. ಮೊದಲ ಹೆಜ್ಜೆ ಪಾಕಿಸ್ತಾನದಿಂದ ಬಂದಿತ್ತು. ಪಾಕಿಸ್ತಾನದ ಆ ಸ್ಥಿತಿಯ ನಂತರ ಬೇಡಿಕೊಂಡ ನಂತರ ಭಾರತ ಅದಕ್ಕೆ ಸಮ್ಮತಿಸಿತ್ತು. ಆದರೆ ಈಗ ನಡೀತಾ ಇರೋ ಈ ಮೀಟಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. ಒಂದು, ಉಗ್ರರ ಹಸ್ತಾಂತರ ಪಟ್ಟು ಹಿಡಿಯೋ ಸಾಧ್ಯತೆಯೂ ಇದೆ. ಇದರ ಜೊತೆಗೆ ಪಿಒಕೆ ಕುರಿತಾಗಿ ಚರ್ಚೆ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಭಾವನಾ, ಇಂಥ ಮಾಹಿತಿ ಇಲ್ಲ ಅಂದರೆ ಈ ಅಜೆಂಡಾದಲ್ಲಿ ಈ ಅಂಶ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಪಿಒಕೆಗಿಂತ ಮೊದಲ ಪ್ರಯಾರಿಟಿ ನಮಗೆ ಈಗ ಏನು ನಡೆದಿದೆ ಅದು ಸೀಸ್ ಫೈರ್ ಹೇಗಿರಬೇಕು ಅನ್ನುವಂಥದ್ದು ಬಹಳ ಚರ್ಚೆಗೆ ಬರುತ್ತೆ ಅನ್ನುವಂಥದ್ದು ಮಾಹಿತಿ ಡಿಫೆನ್ಸ್ ಮೂಲಗಳಿಂದ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಮೊದಲನೇದಾಗಿ ಏನು ಮಧ್ಯಾಹ್ನ 12 ಗಂಟೆಗೆ ನಿಗದಿಯಾಗಿದ್ದ ಸಭೆ 5 ಗಂಟೆಗೆ ಹೋಗಿರುವಂಥದ್ದು. ಸೊ 5 ಗಂಟೆ ಸಭೆಯಲ್ಲಿ ಎಲ್ಲವೂ ಕೂಡ ಅಂದರೆ ಅಲ್ಲಿನ ಪಾಕಿಸ್ತಾನ ಡಿಜಿಎಂಒ ನಮ್ಮ ಡಿಜಿಎಂಒಗಳು ಕೂತು ಒಂದು ನಿರ್ಣಯಕ್ಕೆ ಬರ್ತಾರೆ. ಇದು ಪ್ಯೂರ್ಲಿ ಮಿಲಿಟ್ರಿಗೆ ಸಂಬಂಧಿಸ ಅಂದರೆ ಸೇನೆಗೆ ಸಂಬಂಧಪಟ್ಟಂತಹ ವಿಚಾರ ಆಗಿರುತ್ತೆ. ಸೊ ಸೇನೆಗೆ ಸಂಬಂಧಪಟ್ಟ ವಿಚಾರ ಅಂದ ಕೂಡಲೇ ಈ ಸಂಘರ್ಷ ಏನು ನಡೀತು ಇಲ್ಲಿಯ ತನಕ ಇದಕ್ಕೆ ಸಂಬಂಧಪಟ್ಟದ್ದೇ ಆಗಿರುತ್ತೆ. ಮೊದಲನೇ ಪ್ರಯಾರಿಟಿ ನಮ್ಮದು ಎಲ್ಲರ ಅಂದರೆ ನಮ್ಮದೂ ಸೇರಿದಂತೆ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು ಭಯೋತ್ಪಾದನೆಗೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನುವಂಥದ್ದು. ಪ್ರಮುಖವಾಗಿ ಎಲ್ಲಿ ಭಯೋತ್ಪಾದನೆ ನಡೆದ್ರು ಇಡೀ ವಿಶ್ವದಲ್ಲಿ ನೀವೆಲ್ಲೇ ನಡೀಲಿ ಅದರ ಲಿಂಕ್ ಕೊನೆಗೆ ಬಂದು ಎಂಡ್ ಆಗೋದು ಪಾಕಿಸ್ತಾನಕ್ಕೆ. ಸೊ ಇದಕ್ಕೆ ವಿಶ್ವದ ಎಲ್ಲ ರಾಷ್ಟ್ರಗಳ ಒತ್ತಾಯ ಇದೆ. ಈ ಸಂದರ್ಭದಲ್ಲಿ ಮತ್ತು ಈ ಒಂದು ಸಿಚುಯೇಷನ್ ಇದೆಯಲ್ಲ, ಈ ಸಿಚುಯೇಷನ್ನಲ್ಲಿ ನಾವು ಬಳಸ್ಕೊಳ್ತಾ ಇರೋದು ಕೂಡ ಭಯೋತ್ಪಾದನೆಗೆ ಫುಲ್ ಸ್ಟಾಪ್ ಆಗಬೇಕು. ಅಲ್ಲಿ ಧಾರ್ಮಿಕ ಕೇಂದ್ರಗಳ ಹೆಸರಿನಲ್ಲಿ ನಡೆಯುತ್ತಿರುವಂಥ ತರಬೇತಿ, ಮಕ್ಕಳನ್ನು ಬಳಸಿಕೊಂಡು ತರಬೇತಿ ಕೊಡ್ತಾ ಇರೋದು, ಬ್ರೈನ್ ವಾಶ್ ಇವು ನಿಲ್ಲಬೇಕು. ಮತ್ತೆ ಅಲ್ಲಿ ನೀವು ಅದಕ್ಕೋಸ್ಕರ ಶಾಲೆಗಳು ತೆರೆದು ಈ ರೀತಿ ತರಬೇತಿ ಕೊಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಜೊತೆಗೆ ಈಗ ಪ್ರಮುಖವಾಗಿ ಏನು LOCಯಲ್ಲಿ ನಡೆದಿದೆ ಫೈರಿಂಗು, ನೀವು ಹೇಗೆ ಮಾಡಿದಿರಿ, ಉಲ್ಲಂಘನೆ ಹೇಗಾಯಿತು, ಇದರಿಂದ ಆದಂಥದ್ದೇನು ಎಡವಟ್ಟು ನಿಮ್ಮ ಪಾಕಿಸ್ತಾನದ ಕಡೆಯಿಂದ ಅನ್ನುವಂಥದ್ದು ಸ್ಪಷ್ಟವಾಗಿ ಅವರಿಗೆ ತೋರಿಸುವಂಥ ಪ್ರಯತ್ನ ಆಗುತ್ತೆ. ಜೊತೆಗೆ ನಿಮಗೆ ಯಾವ ರೀತಿ ಅಂದರೆ ನಮ್ಮ BSF ಯೋಧ ಕೂಡ ಅಲ್ಲಿದ್ದಾನೆ, ಅವರ ಕೆಲವರು ಇಲ್ಲಿದ್ದಾರೆ ಪೈಲಟ್ಸು, ಇದರ ಬಗ್ಗೆಯೂ ಕೂಡ ಹ್ಯಾಂಡ್ ಓವರಿಂಗ್ ಬಗ್ಗೆ ನಡೆಯುತ್ತೆ. ಇಷ್ಟೆಲ್ಲ ಆದಮೇಲೆ ಪ್ರಮುಖವಾಗಿ ನಮಗೆ ಬೇಕಾಗಿರೋದು, ಭಾರತಕ್ಕೆ ಬೇಕಾಗಿರೋದು, ಕಳೆದ 1-1.5 ದಶಕದಿಂದ ಪಾಕಿಸ್ತಾನದಲ್ಲಿ ಕೂತು POKಯಲ್ಲಿ ಕೂತು ಈ ರೀತಿಯಾದಂತಹ ಭಯೋತ್ಪಾದನಾ ಕೃತ್ಯಗಳನ್ನು ಮಾಡುವಂಥ ಕೆಲಸ ಮಾಡ್ತಿದ್ದ ಅದಕ್ಕೆ ಹೆಡ್ಗಳಾಗಿರುವಂಥ ಹಫೀಜ್ ಸೈಯದ್ ಇರ್ಬೋದು, ಬೇರೆಯವರು ಇರ್ಬೋದು, ಅವರೆಲ್ಲರ ಹಸ್ತಾಂತರಕ್ಕೆ ಒತ್ತಾಯಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥದ್ದು. ಸೊ ಇಷ್ಟರ ನಡುವೆ ಕದನ ವಿರಾಮ ಉಲ್ಲಂಘನೆ
ಮುಂದೆ ಆಗಬಾರ್ದು ಅಂದರೆ ಏನು ಅನ್ನುವಂಥದ್ದು. ಈಗ ಆಲ್ರೆಡಿ ಮೊದಲನೇ ಬಾರಿಗೆ ಪಾಕಿಸ್ತಾನ ಹೇಳ್ತು ಈ ರೀತಿ ಆದರೆ ನಾವೇ ಇದನ್ನು ವಾರ್ ಅಂತ ಕನ್ಸಿಡರ್ ಮಾಡ್ತೇವೆ ಅಂತ. ನಾವು ಕದನ ವಿರಾಮ ಘೋಷಣೆ ಆದ ಬಳಿಕ ಒಂದು ಸಾರಿ ಉಲ್ಲಂಘನೆ ಆದ ಬಳಿಕವೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೆ, ಭಾರತ ಎಚ್ಚರಿಕೆ ಕೊಡ್ತಾ ಇದೆ. ಇನ್ನು ಮುಂದೆ ಒಂದು ಸಣ್ಣ ಘಟನೆ ನಡೆದರೂ ಕೂಡ ಭಯೋತ್ಪಾದನೆ ಅಥವಾ ಈ ರೀತಿ ಘಟನೆ ನಡೆದರೆ ಮುಂದೆ ನಿಮ್ಮ ಮೇಲೆ ಡಿಕ್ಲೇರ್ ಆಗುವುದೇ ವಾರ್. ಈ ರೀತಿಯ ಆಪರೇಷನ್ಗಳು ಅದು ಇದು ಇರೋದಿಲ್ಲ ಅನ್ನೋವಂಥದ್ದು ಈಗ ಆಲ್ರೆಡಿ ಸ್ಪಷ್ಟವಾಗಿ ನಾವು ಎಚ್ಚರಿಕೆ ಕೊಟ್ಟಾಗಿದೆ. ಸೊ ಇದರ ಕುರಿತಾಗಿ ಹಾಟ್ಲೈನಲ್ಲಿ ಒಂದು ಸಭೆ ನಡೆಯುತ್ತೆ ಎರಡೂ ದೇಶಗಳ ನಡುವೆ ಅನ್ನುವಂಥದ್ದು ಈ ತನಕ ಮಾಹಿತಿ ಇದೆ. ಅದು 5 ಗಂಟೆಗೆ ಗೊತ್ತಾಗುತ್ತೆ ಏನು ಲೆವರೇಜ್ ವಿಷಯಕ್ಕೆ ಬರೋದಾದ್ರೆ ಭಾರತದ ಬಳಿ ಲೆವರೇಜ್ ಇದೆ. ಅಂದ್ರೆ ಅವರು ಕೇಳಿಕೊಂಡ ಕಾರಣಕ್ಕಾಗಿ ಪಾಕಿಸ್ತಾನದ ಕದನ ವಿರಾಮ ಘೋಷಣೆ ಮಾಡಿ ಅಂತ ಪಾಕಿಸ್ತಾನ ದುಂಬಾಲು ಬಿದ್ದಿದ್ದಕ್ಕೆ ಭಾರತ ಅದಕ್ಕೆ ಒಪ್ಪಿಕೊಂಡಿದೆ. ಹಾಗಾಗಿ ಲೆವರೇಜ್ ಭಾರತದ ಪರವಾಗಿದೆ. ಹಾಗಾಗಿ ಈಗ ಪಾಕಿಸ್ತಾನದ ಮೇಲೆ ಒತ್ತಡ ಹೇರಬಹುದು ಭಾರತ, ತನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇಡಬಹುದು. ಇದರ ಜೊತೆಗೆ POK ಕುರಿತಾಗಿ ಮೋದಿ ಮಾತಾಡಿದ್ದಾರೆ. ಅದರ ಬಗ್ಗೆ ಏನಾದರೂ ಮೇಜರ್ ಡಿಸ್ಕಷನ್ಸ್ ಆಗತ್ತಾ? ಅಲ್ಲ, ಸೇನೆ ಈಗ ಆಪರೇಷನ್ DGOಗಳು ಕೂತಾಗ DGMಗಳು ಕುಳಿತಂಥ ಸಂದರ್ಭದಲ್ಲಿ ಈಗ ಪ್ರಸ್ತುತ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಜಾಸ್ತಿ ಆಗುತ್ತೆ. POK ಹಸ್ತಾಂತರ ಅದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ನಡಿಬೇಕಾದಂಥದ್ದು, ಯಾಕಂದರೆ DGMಗಳ ಮಟ್ಟದಲ್ಲಿ ನಡೆಯುವಂಥದ್ದಲ್ಲ. ಯಾಕಂದರೆ ಈ ಆಪರೇಷನ್ ಸುತ್ತಲೇ ನಡೆಯುವಂಥದ್ದು ಈ ಸಭೆ ಏನಾಯಿತು ಏನಾಗಬೇಕು. ಮತ್ತು ಈ ಕದನ ವಿರಾಮ ಅಂತಂದರೆ ಯಾಕಂದರೆ ಪೂರ್ತಿ ಆಪರೇಷನ್ಸ್ ಅಲ್ಲಿಯೂ ಕೂಡ DGMO ನೋಡ್ಕೊಂಡಿರ್ತಾರೆ, ಇಲ್ಲೂ ಕೂಡ ನೋಡ್ಕೊಂಡಿರ್ತಾರೆ ಹೇಗಾಯಿತು ಅನ್ನೋಂಥದ್ದು. ಮತ್ತು ಅದಕ್ಕೆ ಏನಾಗಬೇಕು ಅನ್ನೋಂಥದ್ದು ಕೂಡ ಅವರಿಗೆ ಆಪರೇಷನ್ ಹೆಡ್ ಆಗಿ ಅವರಿಗೆ ಗೊತ್ತಿರುತ್ತೆ. ಇಡೀ ಸೈನ್ಯವನ್ನು ಮುನ್ನಡೆಸಿರೋರು ಅವರೇ ಆಗಿರ್ತಾರೆ. ಹಾಗಾಗಿ ಈ ವಾರಿಗೆ ಸಂಬಂಧಪಟ್ಟಾಗ ಏನೇನು ಆಗಬೇಕು ಅನ್ನುವಂಥದ್ದು ಒಂದು ಚರ್ಚೆ ಆಗುತ್ತೆ. ಇದಾದ ನಂತರ ಏನಾದರೂ ಹೊಸ ತಿರುವು ಪಡ್ಕೊಂಡ್ರೆ ಆಗ ವಿದೇಶಾಂಗ ಇಲಾಖೆ ಎಂಟ್ರಿ ಆಗುತ್ತೆ. ಈವನ್ ಈಗ ಸಿಂಧು ನದಿ ವಿಚಾರ ಇರ್ಬೋದು, ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾನ್ ತೆಗೆಯುವಂಥದ್ದು ಇರ್ಬೋದು, ಸೊ ಬಂಧನ ಓಪನ್ ಮಾಡುವಂಥದ್ದು ಇರ್ಬೋದು. ಸೊ ಈ ಎಲ್ಲ ವಿಚಾರಗಳು ಮತ್ತು POK ಚರ್ಚೆ ಇನ್ನೊಂದು ದಿಕ್ಕಿನಲ್ಲಿ ಸಾಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅದಕ್ಕೆ ಒಂದು ರಾಜಕೀಯದ ಇದು ಕೂಡ ಬೇಕಾಗುತ್ತೆ, ಅಧಿಕಾರವೂ ಕೂಡ ಬೇಕಾಗುತ್ತೆ ಕೆಲವೊಂದು ವಿಚಾರಗಳ ಚರ್ಚೆಗೆ. ಸೊ ಅಂಥ ಸಂದರ್ಭ ಇನ್ನು ಈಗ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಮುಂದೆ ಏನಾದರೂ ಮುಂದುವರೆದು ಚರ್ಚೆ ಆದರೆ ಅದು ಆಗಲೂಬಹುದು ಅಂತ ಹೇಳ್ಬೋದು ಭಾವನಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.